ಏನ್ ಬಂದು ಬಿಟ್ಲ ನಾಟ್ಯ ವೈದ್ಯ ನಂಜಪ್ಪನ ನೀವಿಬ್ರು ಮರ್ತಾಗಿದೆ. ಚೆನ್ನಾಗಿ ಹೇಳಿದ್ರಿ ನಂಜಪ್ಪನವ್ರೆ, ನಾವು ನಿಮ್ಮನ್ನ ಮರೆಯಕ್ಕಾಗತ್ತಾ? ನೀವು ನಾಟ್ಯ ಔಷಧಿ ಕೊಡೋದ್ರಲ್ಲಿ ಎತ್ತಿದ ಕೈ. ನಿಮ್ಮ ಹತ್ರ ಔಷಧಿ ತಗೊಂಡವ್ರು ಅದೆಷ್ಟು ಜನ ಫೋಟೋ ಸೇರ್ಕೊಂಡು ಹೊಗೆ ಹಾಕ್ಸ್ಕೊಂಡ್ಬಿಟ್ರ. ಅದು ಬಿಡಿ, ನಮ್ಮಿಂದ ಈಗ ಏನಾಗ್ಬೇಕು ಅಂತ ಹೇಳಿ. ನಾನು ಒಂದ್ ಕಾರ್ ತಗೋಬೇಕಂತಿದ್ದೀನಿ, ಅದಕ್ಕೆ ಒಂದ್ 10,000 ರೂಪಾಯಿ ಶಾರ್ಟೇಜ್ ಬರ್ತಾ ಇದೆ. ಮೂಲಿಕೆ ಮಾರೋದಕ್ಕೆ ಒಂದ್ ದಾರಿ ಮಾಡಿ ಕೊಡಿಪ್ಪ. ಏನು, ನೀವು ಕಾರ್ ತಗೋತಾ ಇದ್ದೀರಾ? ಎಷ್ಟ್ ದಿನ ಅಂತ ಹೀಗೆ ನಾಟ್ಯ ವೈದ್ಯನಾಗಿ ಬರಿಗಾಲಲ್ಲಿ ಅಡ್ಡಾಡೋದು? ಹೌದು, ಇತ್ತೀಚೆಗೆ ಸಾಕಿರೋ ನಾಯಿಗಳು ಕೂಡ ಕಾರಲ್ಲೇ ಓಡಾಡ್ತಾ ಇವೆ ಅಲ್ವಾ? ನಾನು ಕೊಡೋ ಔಷಧಿ ಸಖತ್ತಾಗಿರುತ್ತೆ. ಸುಮ್ನೆ ಇಲ್ಲಿ ಹೇಳಿದ್ಗಳು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, 10,000 ರೂಪಾಯಿ ಕಳ್ಕೊಂಡ್ ಬರ್ತಾರೆ. ಸರಿ, ಈಗ ಯಾರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತಿದ್ದೀರಾ? ನಾನು ಜಾಜಿ ಅವ್ರನ್ನ ಒಂದ್ಸರಿ ನೋಡಿದೀನಿ. ಅವ್ರ ಮುಖದಲ್ಲಿ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಕೂದಲು ಉಳ್ಕೊಂಡ್ಬಿಟ್ಟಿದೆ. ಅದನ್ನ ತೆಗೆಯೋದಕ್ಕೆ ನನ್ನ ಹತ್ರ ಒಂದು ಕ್ರೀಮ್ ಇದೆ, ಅದನ್ನ ಸ್ನೌ ತರ ಹಚ್ಕೊಂಡ್ಬಿಟ್ರೆ ಸಾಕು. ಬಿಟ್ಲಾ, ನಿಮ್ಗೆ ಈ ವಿಷಯನೂ ಗೊತ್ತಾಗೋಗಿದ್ಯಲ್ಲೋ. ಯಾವಾಗ ನೋಡ್ದ ಬುದ್ಧಿ ಮಗ? ಅದನ್ನ ಹಾಗೆ ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ಹಾರ್ಮೋನಿಯಂ ಎಫೆಕ್ಟ್ ಅಂತಾರೆ. ನಂಜಪ್ಪನವ್ರೆ, ಅದು ಹಾರ್ಮೋನಿಯಂ ಅಲ್ಲ, ಹಾರ್ಮೋನ್ ಎಫೆಕ್ಟ್. ಏನೋ ಒಂದ್ ಬಿಡಿ, ಕೂದ್ಲು ಕಿತ್ತಿದ್ರೆ ದಟ್ಟವಾಗಿ ಬೆಳೆಯುತ್ತೆ, ಒಂದು ಕಿತ್ತಿದ್ರೆ ಆ ಜಾಗದಲ್ಲಿ 10 ಹುಟ್ಟುತ್ತೆ. ನಮ್ಮ ಜಾಜಿ ಅವ್ರ ಮುಖದ ಮೇಲೆ ಬಂದಿರೋ ಕೂದ್ಲು ತೆಗೆಯೋದಿಕ್ಕೆ ನಿಮ್ಮ ಹತ್ರ ಔಷಧಿ ಇದೆಯಾ? ನೋಡಿ, ಇದು ದಂಡಕಾರಣ್ಯ ಕ್ರೀಮ್ ಅಂತ. ಇದನ್ನೇನು ಕೋತಿ ಕರಡಿಗಳು ಹಚ್ಕೊಳ್ಳೋದ? ಕೋತಿಗಳಿಗೆ ಕರಡಿಗಳಿಗೆ ಮೈ ತುಂಬಾ ಕೂದ್ಲಿರುತ್ತೆ, ಇದು ಮನುಷ್ಯರಿಗೆ ಮಾತ್ರ. ಎಷ್ಟಾಗ್ಬೋದು? 10,000 ರೂಪಾಯಿ ಮಾತ್ರ. 10,000 ರೂಪಾಯ? ಈ ಕ್ರೀಮ್ ನ ರಾತ್ರಿ ಮಕ್ಕ ಹಚ್ಕೊಂಡು ಮಲಗಿದ್ರೆ ಬೆಳಿಗ್ಗೆ ತುಂಬಾ ಕೂದಲು ಬೆಳೆಯುತ್ತೆ. 2 ಇಂಚ್ ಬೆಳೆದ ತಕ್ಷಣ ಬುಡ ಸಮೇತ ಎಲ್ಲ ತನ್ನಿಂದ ತಾನೇ ಉದುರೋಗ್ಬಿಡುತ್ತೆ. ಆಮೇಲೆ ಬಾ ಬಾ ಅಂದ್ರೂ ಬರಲ್ಲ. ಸರಿ, ಎಷ್ಟಾಗುತ್ತೆ ಅಂದ? ಆಗ್ಲೇ ಹೇಳಿದ್ನಲ್ಲ, 10,000 ರೂಪಾಯಿ ಅಂತ. 10,000 ರೂಪಾಯಿ ಕೊಡ್ಬೋದಲ್ವೇನಾ? ಡಬ್ಬಿ ತುಂಬಾ ಚಿಕ್ಕದಾಗಿದೆ ಕಣೋ. ಡಬ್ಬಿ ತುಂಬಾ ಚಿಕ್ಕದಾಗಿದ್ರೇನು, ಒಳಗಿರೋ ಔಷಧಿ ಸ್ಟ್ರಾಂಗ್ ಆಗಿದೆಯಲ್ಲ. ಜಾಜಿ ಅವರು ಅಲ್ಲಿ ಇಲ್ಲಿ ಹೋಗಿ 10,000 ರೂಪಾಯಿ ಕಳ್ಕೊಂಡ್ ಬರ್ತಾ ಇರ್ತಾರೆ, ಅದಕ್ಕಿಂತ ಇದೇ ವಾಸಿ ಅಲ್ವೇನಾ? ಆಯ್ತು ನಂಜಪ್ಪನವ್ರೆ, ನಾವು ಅವ್ರಿಗೆ ಹೇಳ್ತೀವಿ. ತಗೊಳ್ಳಿ, ಇದನ್ನ ಜಾಜಿ ಅವ್ರಿಗೆ ಕೊಡಿ, ದುಡ್ಡನ್ನ ಆಮೇಲೆ ಇಸ್ಕೊತೀನಿ. ಅವ್ರಿಗೆ ಸರಿ ಬಂದ್ರೆ ಬೇರೆ ಗಿರಾಕಿನ ಹುಡುಕ್ಕೊಡಿ. ಒಂದು ಗಿರಾಕಿಗೆ 2,000 ರೂಪಾಯಿ ಕಮಿಷನ್ ಕೊಡ್ತೀನಿ. ಏನಮ್ಮ, ನಿಮ್ ಸೊಸೆ ಮುಖ ನೋಡಿದ್ರ ಅತ್ತೆ? ಅಯ್ಯೋ, ನನ್ನ ಮಗ ಇವಳನ್ನ ಕಟ್ಕೊಂಡಾಗಿಂದ ಈ ಮುಖನ ನೋಡ್ತಾನೇ ಇದ್ದೀನಿ, ಹೊಸದಾಗಿ ನೋಡೋದೇನಿದೆ? ಸರಿಯಾಗಿ ನೋಡಿ ಅತ್ತೆ, ನಿಮ್ ಸೊಸೆ ಮುಖದ ಮೇಲೆ ಅಲ್ಲಲ್ಲಲ್ಲೇ ಕೂದಲು ಬೆಳ್ಕೊಂಡ್ಬಿಟ್ಟಿದೆ. ಎಲ್ಲಮ್ಮ ಸ್ವಲ್ಪ ತಿರುಗು. ರಾಮ ರಾಮ, ಗಂಡು ಬೀರಿಯಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. ನನ್ನ ಮಗನ ಜೊತೆ ನೆಟ್ಟಿಗಿದ್ದಿದ್ಲೆ ಹೀಗಾಗ್ತಾ ಇತ್ತಾ? ಅತ್ತೆ, ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ಇದೆಯಮ್ಮ, ಗಂಡ ಹೆಂಡತಿ ಅಕ್ಕಪಕ್ಕ ಕೂತ್ಕೊಂಡು ನಗು ನಗುತ್ತಾ ಮಾತಾಡ್ತಾ ಆಗಾಗ ಕೆನ್ನೆಗೆ ಕೆನ್ನೆ ಸವಲ್ತಾ ಇದ್ರೆ ಮುಖದಲ್ಲಿ ಕೂದಲು ಬಲ್ತಾ ಇರ್ಲಿಲ್ಲಮ್ಮ. ಅತ್ತೆ, ನನ್ ಕೆನ್ನೆಗಿದೆ. ಅಯ್ಯೋ, ನಿನಗೇನೆ ದಾರಿ ಆಗಿದೆ. ನನ್ ಕೆನ್ನೆ ಯಜಮಾನ್ರ ಕೆನ್ನೆ ಅವಾಗವಾಗ ಟಚ್ ಆಗ್ತಾ ಇರುತ್ತೆ, ಅದಕ್ಕೆ ನನಗೆ ಹೀಗಾಗಿಲ್ಲ. ಚಂಪಾ, ಡೋಂಟ್ ಟಾಕ್ ರಬೇಶ್. ಅಯ್ಯ, ಸಾಕು ಸುಮ್ನಿರಮ್ಮ, ನಾನು ಬದುಕೋತಾನೇ ಇರ್ತೀನಿ. ಲಕ್ಷಣವಾಗಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಹರಿಷ್ಟ ಹಚ್ಕೊಂಡಿದ್ರೆ ಮುಖ ಈಗ ಆಗ್ತಿತ್ತೇನಮ್ಮ. ಅತ್ತೆ, ಇವ್ರನ್ನ ಹೀಗೆ ಬಿಟ್ರೆ ಗಡ್ಡ ಮೀಸೆ ಎಲ್ಲ ಬೆಳ್ಕೊಂಡ್ಬಿಡುತ್ತೆ. ಆಮೇಲೆ ಗಂಡಾಗಿ ಪರಿವರ್ತನೆಯಾದ ಹೆಣ್ಣು ಅಂತ ಪೇಪರ್ ನಲ್ಲಿ ದೊಡ್ಡದಾಗಿ ಫೋಟೋ ಬರುತ್ತೆ. ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ, ನನ್ ಬಾಯಿ ಮುಚ್ಚೋದ್ರಿಂದ ನಿಮ್ ಕೆನ್ನೆ ಮೇಲೆ ಬೆಳೀತಾ ಇರೋ ಕೂದ್ಲೇನು ನಿಂತ್ ಹೋಗುತ್ತಾ? ನಮ್ಮ ಯಜಮಾನ್ರು ನಿಮ್ ಮುಖ ಒಂದೇ ಒಂದ್ಸಲಿ ನೋಡ್ಲಿ, ನಿಮ್ಮನ್ ಬಿಟ್ಟಾಕಿ ನನ್ನನ್ ಕಟ್ಕೋತಾರೆ. ನಿನ್ನ ಅಯ್ಯೋ, ಜಾಜಿಯವರೇ ನಿಲ್ಸಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಗತಿ ಹೀಗಾಗೋಯ್ತಲ್ಲ ಅಂತ ನೀವು ಚಿಂತೆ ಪಡೋ ಅವಶ್ಯಕತೆನೇ ಇಲ್ಲ. ನಾವು ನಿಮಗೋಸ್ಕರ ಒಂದು ವಿಶೇಷವಾದ ಕ್ರೀಮ್ ತಂದಿದ್ದೀವಿ. ಇದ್ಯಾವ ಕ್ರೀಮು? ನಾಟಿ ವೈದ್ಯ ನಂಜಪ್ಪ ಕೊಟ್ಟಿರುವಂತಹ ದಂಡಕಾರುಣ್ಯ ಕ್ರೀಮ್. ಇದನ್ನ ಹಚ್ಕೋತಾ ಇದ್ರೆ ಎಲ್ಲ
ಎಲ್ಲ ಸರಿ ಹೋಗುತ್ತೆ. ನಿಜವಾಗ್ಲೂ ಸರಿ ಹೋಗುತ್ತೇನೋ? ಮೊದ್ಲು ಚೂರ್ ಬರುತ್ತಂತೆ, ಆಮೇಲೆ ಸಂಪೂರ್ಣವಾಗಿ ಉದುರೋಗುತ್ತಂತೆ. ಮೈ ಗಾಡ್, ನನ್ನ ಬಗ್ಗೆ ನೀವಿಬ್ರಿಗೂ ಎಷ್ಟು ಕಾಳಜಿ. ಥ್ಯಾಂಕ್ ಯು ವೆರಿ ಮಚ್. ಏನ್ ಜಾಜಿ ಅದಕ್ಕೆ ಇದು? ನಾವು ಕಷ್ಟಪಟ್ಟು ನಾಟಿ ವೈದ್ಯ ನಂಜಪ್ಪನ ಹಿಡಿದು ದಂಡಕಾರುಣ್ಯ ಕ್ರೀಮ್ ತಂದ್ಕೊಟ್ರೆ ನೀವು ಬರೀ ಥ್ಯಾಂಕ್ಸ್ ಅಲ್ಲೇನೆ ಕೆಲಸ ಮುಗಿಸ್ತಾ ಇದ್ದೀರಾ. ನನಗ್ ಗೊತ್ತು, ಬರೀ ಥ್ಯಾಂಕ್ಸ್ ಹೇಳೋದ್ರಿಂದ ನೀವಿಬ್ರು ಸ್ಯಾಟಿಸ್ಫೈ ಆಗಲ್ಲ ಅಂತ. 1 ಸೆಕೆಂಡ್, ಟೇಕ್ ದಿಸ್ 500. ನಿಮ್ಮಿಬ್ರು ಯೋಗಿತನೇ 200 ರೂಪಾಯಿ. ಡೋಂಟ್ ವರಿ, ಇದನ್ನ ಚೇಂಜ್ ಮಾಡಿಸಿ 200 ರೂಪಾಯಿನ ಕೊಡ್ತೀನಿ. ದೊಡ್ಡವರಲ್ಲ ಜಾಣರಲ್ಲ, ಸಿಕ್ಕವರಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ, ಎಂದು ನಿಜವಲ್ಲ. ಏನಪ್ಪ ಏನಾಗ್ತಾ ಇದೆ? ಒಳಗಿಂದ ಗುದ್ದು 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 ಗುದ್ದುಕೊಂಡು ಬರ್ತಿದೆ ಕಣಮ್ಮ. ವಾಂತಿನಾ? ಆನಂದ ಆನಂದ ಆನಂದ. ಈ ನಿಮ್ಮ ಆನಂದಕ್ಕೆ ಕಾರಣವೇನು? ನಾಟಿ ವೈದ್ಯ ನಂಜಪ್ಪನ ಹಿಡಿದು ನಮ್ಮ ಜಾಜತ್ಗೆಗೋಸ್ಕರ ಅಂತ ಒಂದು ಕ್ರೀಮ್ ತಂದು ನಮ್ಮ ಜಾಜತ್ಗೆ ಕೊಟ್ಟಿದ್ದೀವಿ. ಅದನ್ನ ಹಚ್ಕೊಂಡ ಮೇಲೆ ನಮ್ಮ ಜಾಜತ್ಗೆ ಕೆನ್ನೆ ನೈಸ್ ರೋಡ್ ತರ ನೈಸ್ 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 ಆಗ್ಬಿಟ್ಟಿರುತ್ತೆ. ಅದನ್ನ ನೋಡೋದಕ್ಕೋಸ್ಕರ ಕಾಯ್ತಾ ಇದೀವಿ. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಪ್ಪ. ಜಾಜಿಯಕ್ಕೆ ಕೆನ್ನೆ ತುಂಬಾ ಒರಟಾಗ್ತಾ ಇದೆ, ಕೆನ್ನೆ ಮೇಲೆ ಕೂದಲು ಬೆಳೀತಿದೆ ಅಂತ ತುಂಬಾ ಬೇಜಾರಾಗ್ಬಿಟ್ಟಿದ್ರು. ಇನ್ಮೇಲಿಂದ ಹಾಗಾಗೋದಿಲ್ಲ ಬಿಡ. ಯಾಕಪ್ಪ ಜಾಜಿಯಕ್ಕೆ ಕಿರ್ಚ್ಕೊಂಡ್ಬಿಟ್ರು? ಬಹುಶಃ ಅವ್ರ ರೂಮ್ಗೆ ಹಾವು ನುಗ್ಗಿದ್ಯೋ ಏನು. ಲೈ ಬಿಟ್ಲಾ, ಮೆಟ್ರೋ ಓಡಾಡೋ ಸಿಟಿನಲ್ಲಿ ಹಾವೆಲ್ಲಿಂದ ಬರ್ಬೇಕು? ಆಗ ಹಾವು ಬಂದಿದ್ರು ಅದು ಜಾಜಿ ಅವ್ರ ರೂಮ್ಗೆ ಹೇಗೋ ಹೋಗುತ್ತೆ. ಸರಿಯಾಗಿ ಹೇಳ್ದೆ ಪದ್ದು. ಈ ಮನೆಯಲ್ಲಿ ಅವರೇ ಒಂದ್ ಕೊಳತು ಮಂಡ್ಲ, ಇನ್ ಹಾವಿಲಿಂದ ಬರ್ಬೇಕು. ಯಾರನ್ನ ನೀನು ಕೊಳತು ಮಂಡಲ ಅಂತ ಕರೆದಿದ್ದು? ಹೇಳಿದ್ ಕೇಳಿಸ್ಲಿಲ್ವಾ? ಇನ್ನೊಂದ್ಸತಿ ಹೇಳ್ತೀನಿ ಕೇಳು. ನಿಮ್ಮ ಮುದ್ದಿನ ಜಾತಿಯತ್ಗೆ ಕೊಳತ ಮಂಡಲ. ಏ ಚಂಪಾ, ನೀನ್ ಇದೇ ತರ ಮಾತಾಡ್ತಾ ಇದ್ರೆ ನನ್ನ ಇನ್ನೊಂದು ಮುಖ ತೋರ್ಸ್ಬೇಕಾಗುತ್ತೆ. ಇರೋ ಮುಖಾನೇ ನೋಡಕ್ ಆಗ್ತಿಲ್ಲ, ಇನ್ನೊಂದು ಮುಖ ಏನಾದ್ರೂ ತೋರ್ಸಕ್ ಬಂದ್ರೆ ಮುಸ್ರೆ ತಪ್ಲೆಲೆ ಮಕ್ ಹೊಡೆದು ಕಳಿಸ್ತೇನೆ. ಮತ್ತ್ಯಾಕಪ್ಪ ಜಾತಿಯತ್ಗೆ ಕಿರ್ಚ್ಕೊಂಡಿದ್ದು? ಏ ಬಿಟ್ಲಾ, ಹೈದರಾಬಾದ್ ಹೋಗ್ತೀನಿ ಅಂತ ಹೇಳಿದ್ ಪಾಂಡ್ರಂಗ ಕಿಟಕಿಯಿಂದ ಕದ್ದು ಜಾಜಿ ಅವ್ರ ರೂಮ್ ಒಳಗೆ ನಾನು ಬಂದ್ಬಿಟ್ಟೆನೋ. ಇರ್ಬೋದು ಕಣೋ. ಇತ್ತೀಚೆಗೆ ಬಾವ ನಮ್ಮನ್ನ ಸಿಕ್ಕಾಪಟ್ಟೆ ಯಾಮಾರಿಸ್ತಾರೆ. ಬಾ ಹೋಗ್ ನೋಡ. ಚಂಪಾ, ಯಾರೇ ಕಿರ್ಚ್ಕೊಂಡಿದ್ದು? ಇನ್ಯಾರತ್ತೆ? ನಿಮ್ಮ ಮುದ್ದಿನ ಸೋಸೆ. ಯಾಕಂತೆ? ಯಾವನು ಗೊತ್ತು? ಕರೆಂಟ್ ಗಿರೆಂಟ್ ಹೊಡಿತಾ ಏನೋ ವಿಚಾರ್ಸಕ್ ಹೋಗ್ತೀರಾ? ನನ್ಗೆ ಹಾಕ್ಬೇಕು ಹೋದೆ. ಮತ್ತೆ ತೆಪ್ಪಗಿರಿ. ಒಂದು ನಿಮಿಷದಲ್ಲಿ ಯಾಕಪ್ಪ? ನಾವೇ ಒಳಗಡೆ ಹೋಗೋದ್ ಬೇಡ. ಜಾಜತ್ಕೆನೆ ಆಚೆ ಬರ್ಲಿ, ಆಗ ವಿಷಯ ಏನು ಎತ್ತ ಅಂತ ವಿಚಾರಿಸೋಣ. ಅಲ್ಲಿವರೆಗೂ ನಾವಿಲ್ಲೇ ಇರೋಣ. ಏನ್ರು ಇದು? ಆಗ್ಲಿಂದ ಇಲ್ಲೇ ನಿಂತಿದ್ದೀರಾ? ಒಳಗ್ ಹೋಗಿ ಅದೇನು ಅಂತ ವಿಚಾರಿಸತ್ತಾನೆ. ನಾವು ಹೋದ್ರೆ ಏನೇನ್ ಚೆನ್ನಾಗಿರುತ್ತೆ, ಅವ್ರಾಗ ಅವ್ರು ಬರ್ಲಿ ಅಂತ ಕಾಯ್ತಾ ಇದೀವಿ. ಹಾಗಂತ ನೀವಿರೋ ಜಾಗಕ್ಕೆ ಊಟ ತಿಂಡಿ ಎಲ್ಲ ತಂದ್ಕೊಡಕ್ ನನ್ ಕೈಲಾಗಲ್ಲ. ಡೈನಿಂಗ್ ಟೇಬಲ್ ಹತ್ರ ಬಂದ್ರೆ ಊಟ ಕೊಡ್ತೀನಿ, ಇಲ್ಲಾಂದ್ರೆ ಉಪವಾಸ ಬಿಡ್ತೀವಿ. ಏನೋ ಮಾಡೋದು? ಆಗಿದ್ದಾಗೋಗಿ ಒಳಗಡೆ ನುಗ್ಬಿಡನ್ಮ. ಏನೋ ತಿಳ್ಕೊಂಡ್ಬಿಟ್ರೆ ಮೊದ್ಲು ನೀನ್ ಹೆಂಡ್ತಿನ್ ಬಿಡು, ಅವಳಿಂದ ನಾವು ಹೋಗ್ಬಿಡಣ. ನೀನ್ ನಡಿಯಮ್ಮ ಪಲ್ಲು. ಒಳಗಡೆ ಹೋಗ್ಬೋದೇನಪ್ಪ? ನಿನ್ನ ಪತ್ತಿರ ಏನಾದ್ರು ನಾನು ಹೇಳ್ತಾ ಇದ್ದೀನಿ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಜಗ್ಗದೆಯ ಕುಗ್ಗದೆಯ ಹಿಕ್ಕಿ ನಡೆ ಮುಂದೆ. ಗಡ್ಡ ಬಂದಿರೋದು ನನ್ಗೆ, ನಿನಗಲ್ಲ. ಏನಪ್ಪ ಅದಕ್ಕೆ ದರಿದ್ರ ಕ್ರೀಮ್ ಯಾವ್ದೋ ಕೊಟ್ಬಿಟ್ಟು ಗಡ್ಡ ಮಿಂಚು ಬರಂಗ್ ಮಾಡ್ಬಿಟ್ಟಿದ್ದೀರಾ? ಮೊದ್ಲು ಬರುತ್ತೆ ಆಮೇಲೆ ಹೋಗುತ್ತೆ ಅಂತ ಹೇಳಿದಾರ ಕಣೆ. ಅದಕ್ಕೆ ನೀವು ಕೂದಲನ್ನ ಅನ್ಸ್ಕೊಂಡಿಲ್ಲ ತಾನೆ? ರಮೇಶ್, ನಾನ್ ಯಾಕೆ ಕೂದಲನ್ನ ಮೆಚ್ಕೊಳ್ಳಿ? ಲೋಪದ್ದು ನನಗನ್ಸುತ್ತೆ ನಾಟಿ ವೈದ್ಯ ನಂಜಪ್ಪ ಕೊಟ್ಟಿರೋ ಔಷಧಿ ಸೈಡ್ ಎಫೆಕ್ಟ್ ಆಗ್ಬಿಟ್ಟಿದೆ ಅಂತ. ಪದ್ದು ಇಡ್ಲ ಕಮ್ಮಿ ಜಾಜತ್ಗೆ ಮಸಾಲ ದೋಸೆಗೆ 200 ರೂಪಾಯಿ ಕೊಡ್ತೀರಾ? ಅಲ್ಲ ಕಣೋ, ಮೊದ್ಲು ಆ ಕ್ರೀಮ್ ನ ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಂಗೆ ತಂದ್ಕೊಡೋದ್ ಬಿಟ್ಟು ಡೈರೆಕ್ಟ್ ಆಗಿ ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಿರಲ್ಲ, ನಿಮ್ಮಂತ ಫೂಲ್ಸು ಇಡೀ ಪ್ರಪಂಚದಲ್ಲೇ ಸಿಗಲ್ಲ. ಅಲ್ಲ ಜಾಜತ್ಗೆ, ನೋ ಮೋರ್ ಟಾಕ್ಸ್, ಗೆಟ್ ಔಟ್. ಜಾಜಿ 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 ಜಾಜಿ. ಓಹೋ, ಬನ್ನಿ ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದಿದ್ರಾ. ಕುತ್ಕೊಳ್ಳಿ. ಏನೇ ಚಂಪಾ, ಇಷ್ಟೊಂದು ಖುಷಿಯಾಗಿದ್ಯಾ? ಅದು ಏನೂ ಇಲ್ಲ, ಪಾಪ ನೀವು ಜಾಜಿಯವ್ರನ್ನ ನೋಡ್ಬೇಕು ಅಂತ ಬಂದಿದ್ದೀರಾ. ಆದ್ರೆ ಅವ್ರು ಬಂದು ನಿಮ್ಮನ್ನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ? ಏನಾಯ್ತು? ಅಷ್ಟೊಂದು ಬಿಸಿನಾ? ಅಯ್ಯೋ, ಮಾಡೋಕಂತ ಕೆಲಸ ಏನೂ ಇಲ್ಲ, ಸುಮ್ನೆ ಕನ್ನಡಿ ನೋಡ್ಕೊಂಡ್ ಕೂತಿದ್ದಾರೆ. ಮಹಿಳಾ ಸಂಘದಿಂದ ನಾವಿಬ್ರು ಬಂದಿದೀವಿ ಅಂತ ಜಾಜಿಗ್ ಗೊತ್ತಾದ್ರೆ ಅವಳೇ ಓಡೋಡ್ ಬರ್ತಾಳೆ. ಓಡೋಡ್ ಬರೋಕಲ್ಲ, ಯಾವತ್ತೋ ಮುಗಿದೋಯ್ತು. ನಿಮ್ಗೆ ಗೊತ್ತಿಲ್ವಾ? ನಿಮ್ ಜಾಜಿಯವ್ರು ಇದಾರಲ್ಲ, ಅವರು ಗಂಟಾಗ್ಬಿಟ್ಟಿದ್ದಾರೆ. ಏನೇ ಹೇಳ್ತಿದ್ಯಾ? ನೀವ್ ಯಾವ ತರ ಶಾಕ್ ತಗೊಂಡ್ರು ಅಷ್ಟೇನೆ, ಲಿಂಗ ಪರಿವರ್ತನೆ ಅಂತಾರಲ್ಲ ಅದಾಗ್ತಾ ಇದಾರೆ. ನೋಡು, ನಮ್ ಜಾಜಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನಿಮ್ಗಿನ್ನೂ ನಂಬಿಕೆ ಬರ್ಲಿಲ್ವಾ? ಒಂದ್ ನಿಮಿಷ ಇರಿ, ಈ ಮನೆ ಹಿರಿತಲ್ಲೇನ್ ಕರಿತೀನಿ.
ಅತ್ತೆ ಅತ್ತೆ ನಿಮಿಷ ಬನ್ನಿ ಇಲ್ಲಿ. ಏನಮ್ಮ? ಅತ್ತೆ ಇವ್ರಿಬ್ರಿಗೂ ಅದೇನೋ ಅನುಮಾನ ಇದೆಯಂತೆ, ನೀವೇ ಬಗೆಹರಿಸಿ. ಏನು ಅನುಮಾನ ನಮ್ಮ? ಆಂಟಿ, ಈ ಚಂಪಾ ಹೇಳಿದ್ಲು ಜಾಜಿ ಗಂಡ್ಸಾಗಿ ಬದ್ಲಾಗೋಗಿದ್ದಾಳಂತೆ, ನಿಜಾನಾ? ಅವಳು ಯಾವತ್ತು ತಾನೇ ಹೆಂಗಸಾಗಿದ್ಲಮ್ಮ. ಅವಳು ಹೆಂಗಸೆ ಆಗಿದ್ದಿದ್ಲೆ ಇಷ್ಟಕ್ಕೆ ಮನೆ ತುಂಬಾ ಮಕ್ಕಳು ಓಡಾಡ್ಕೊಂಡಿದ್ರು. ಯಾವ್ಕೊಂದ್ಸರಿ ನಾವೇ ನೋಡ್ಕೊಂಡು ಬಂದ್ಬಿಡೋಣ. ಒಂದ್ ನಿಮಿಷ ಇರಿ, ಅಕ್ಕೆ ಯಾರು ಒಳಗಡೆ ಬಿಡ್ಬೇಡ ಅಂತ ಹೇಳಿದ್ದಾರೆ, ಪರ್ಮಿಷನ್ ತಗೊಂಡ್ಬರ್ತೀನಿ. ಇವಳು ಹೋಗಿ ಪರ್ಮಿಷನ್ ಕೇಳಿದ್ಲು, ಅವಳು ಕೊಡೋದು ಅಷ್ಟರಲ್ಲೇ ಇದೆ. ನೀವೇ ಶಿವ ಅಂತ ನುಗ್ಗು ಬಿಡಿ, ಬಣ್ಣ ಬಯಲಾಗುತ್ತೆ. ಜಾಜಕ್ಕೆ ನಿಮ್ಮನ್ನ ನೋಡೋದಕ್ಕೆ ಮಹಿಳಾ ಸಂಘದವ್ರು ಬಂದಿದ್ದಾರೆ. ನೋ, ಪದ್ದು ವಿಟ್ಲ ನಾಟಿ ವೈದ್ಯ ನಂಜಪ್ಪನ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಅವ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನಾನು ಎಲ್ಲರ ಜೊತೆ ಟಾಕ್ ಮಾಡೋದು ಅಂತ ಹೇಳ್ಬಿಡು. ಈಗ್ಲೇ ನೋಡೆ ಎಷ್ಟು ಬೆಳೆದ್ ಬಿಡಿದೆ. ಮನೆಯವರೇ ಅವಮಾನ ಮಾಡ್ತಾರೆ, ಇಡಿಯಟ್ ಪೀಪಲ್. ರೇ ನಾಟಿ ವೈದ್ಯ ನಂಜಪ್ಪ ಅವ್ರೆ, ಅದ್ಯಾವ್ದೋ ದರಿದ್ರ ಕ್ರೀಮ್ ಕೊಟ್ಬಿಟ್ಟು ಮೊದಲು ಬೆಳೆಯತ್ತೆ ಆಮೇಲೆ ಉದುರುತ್ತೆ ಅಂತಂದ್ರೆ, ಇಲ್ಲಿ ನೋಡಿದ್ರೆ ಉದುರೋ ಮಾತೇ ಇಲ್ಲ, ಬರೀ ಬೆಳ್ಕೊಂಡ್ ಕೂತಿದೆ. ಮೊದ್ಲಿಗಿಂತ ಡಬಲ್ ಆಗ್ಬಿಟ್ಟಿದೆ. ಇಲ್ಲಿಮ್ಮ ಸ್ವಲ್ಪ ಮುಖ ತೋರಿಸಿ ನೋಡಿ. ನಾನು ಅನ್ಕೊಂಡಾಗಿ ಬೆಳವಣಿಗೆ ಆಗಿದೆ. ಏನ್ರಿ ಮಾತಾಡ್ತಾ ಇದ್ದೀರಾ? ನೀವು ಕೊಟ್ಟು ಕ್ರೀಮ್ ಹಚ್ಕೊಂಡು ಮುಖ ಎಲ್ಲ ಹಾಳಾಗೋಯ್ತು. ಒಳ್ಳೆ ಗಂಡಸ್ರ ತರ ಕಾಣಿಸ್ತಾ ಇದೀನಿ. ಪದ್ದು ಬಿಟ್ಲ ಹೇಳಿದ್ರು ಹೀಗಾಗಿದೆ ಅಂತ. ಈಗೇನಮ್ಮ ನಿಮ್ ಮುಖ ನೈಸ್ ರೋಡ್ಗಿಂತ ನೈಸ್ ಆಗ್ಬೇಕು ಅಷ್ಟೇ ತಾನೆ? ಮೊದ್ಲು ಈ ತರ ಯಾಕಾಯ್ತು ಅದನ್ನ ಹೇಳಿ. ಅದು ಕೂದಲಿನ ಬೇರುಗಳಿರುತ್ತಲ್ಲಮ್ಮ, ಅದ್ರ ಬಲ ಕಮ್ಮಿ ಆದಾಗ ತನ್ನಿಂತಾನೆ ಉದುರೋಗ್ಬಿಡುತ್ತೆ. ನಾನು ಕೊಟ್ಟಿರೋ ಕ್ರೀಮ್ ಇದೆಯಲ್ಲ, ಅದು ಅಂತಿಂತ ಕ್ರೀಮ್ ಅಲ್ಲ, ಕೂದಲಿನ ಬೇರ್ನ ಈಚೆಗೆ ಎಳೆಯುತ್ತೆ, ಕೂದಲು ಉದ್ದ ಆಗಿ ಉದುರೋಗುತ್ತೆ. ಓಕೆ ಓಕೆ, ಆ ಬೇರೆಲ್ಲ ಆಚೆ ಕಡೆ ಬಂದು ಉದ್ರೋದಕ್ಕೆ ಎಷ್ಟೇನ್ ಬೇಕು? ರಾತ್ರಿ ಮಲಗುವಾಗ ಪ್ರತಿನಿತ್ಯ ಆ ಕ್ರೀಮ್ನ ಮುಖಕ್ಕೆ ಹಚ್ಕೊಳ್ಳಿ, 12 ವಾರದಲ್ಲಿ ಪೂರ್ತಿಯಾಗಿ ಉದುರೋಗುತ್ತೆ. ಮೈ ಗಾಡ್, 12 ವೀಕ್ಸ್ ಅಂದ್ರೆ 3 ಮಂತ್ಸ್. ಹೌದಮ್ಮ, ಯಾವುದೇ ಕೂದಲಿಗೆ ಟ್ರೀಟ್ಮೆಂಟ್ ತಗೊಂಡ್ರೆ 3 ತಿಂಗಳು ಆಗೇ ಆಗುತ್ತಮ್ಮ. ಮೈ ಗಾಡ್, ಅಂದ್ರೆ 3 ಮಂತ್ಸ್ ನನ್ ಮಹಿಳಾ ಸಂಘಕ್ಕೆ ಹೋಗೋ ಆಗಿಲ್ಲ, ಯಾರ ಜೊತೆನೂ ಟಾಕ್ ಮಾಡೋ ಆಗಿಲ್ವಾ? ಏನೇ ಜಾಜಿ ಇದು, ಒಳ್ಳೆ ಗಂಡಸರ ತರ ಗಡ್ಡ ಮಿತ್ತ ಬೆಳೆಸ್ಬಿಟ್ಟಿದೆ. ಹೀಗಾಗಿದ್ದು ಈ ನಾಟಿ ವೈದ್ಯ ನಂಜಪ್ಪನಿಂದಾನೆ. ಇನ್ನು ಎಷ್ಟು ದಿನ ಹೀಗೆ? ಇನ್ ನಂಜಪ್ಪ ಹೇಳೋ ಪ್ರಕಾರ 12 ವೀಕ್ಸ್ ಅಂದ್ರೆ 3 ಮಂತ್ಸ್, ಎಲ್ಲೂ ಹೋಗ್ಬಾರ್ದು, ಮನೇಲೆ ಬಿದ್ದಿರ್ಬೇಕು. ಹಾಗಂತ ನೀನು ಮನೇಲೆ ಇದ್ರೆ ಆ ರಾಜೇಶ್ವರಿ ನಿನ್ನ ಆಪ್ಷನ್ಸ್ ಅಲ್ಲಿ ಮೆರೆದು ಬಿಡ್ತಾಳೆ. ನೀವು ಸಮಾಜ ಸೇವೆಯಿಂದ ದೂರ ಆಗ್ತೀರಾ, ಇನ್ಯಾರೋ ಸಮಾಜ ಸೇವೆ ಮಾಡ್ತಾ ಹೆಸರು ಮಾಡ್ಕೊಳ್ತಾರೆ. ನೀನು ಮೊದ್ಲಿಂದ ಹೆಸರನ್ನ ಸಂಪಾದನೆ ಮಾಡ್ಬೇಕಾಗತ್ತೆ. ಮತ್ತೆ ನಾನು ಈಗ ಹೇಗೆ ಆಚೆ ಕಡೆ ಬರ್ಲೆ? ಯೋಚನೆ ಮಾಡು ಜಾಜಿ, ಅದನ್ನು ಹೇಳ್ಕೊಡ್ಬೇಕಾ? ಜನಗಳನ್ನ ಮೀಟ್ ಮಾಡೋದನ್ನ ನಿಲ್ಲಿಸ್ಬೇಡ. ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ ಅಂತ ತಿಳ್ಕೋಬೇಕು. ವೇಷ ಮರೆಸ್ಕೊಂಬಾ. ಬರ್ಬೇಕು ಅಂದ್ರೆ ಹೇಳ್ಬೇಕಾದ್ರು ಬರ್ಬೋದು, ಬಂದ್ರೆ ಹೋಗೋಣ. ಕರೆಕ್ಟ್, ನಾನು ಅನ್ಕೊಂಡ ಹಾಗೆ ಹೋಗ್ತೀನಿ. ಹೇಗೆ ಹೋಗ್ತೀರಾ ಜಾಜಕ್ಕೆ? ಬುರ್ಕ ಹಾಕೊಂಡು. ಚೌಲೆ 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 ಚೌಲೆ. ನಮ್ಮನೇಲಿ ಆಶ್ಚರ್ಯನೂ ಇಲ್ಲ, ಹೋಗಪ್ಪ. ಏನ್ ತಾಯಿ ಹೀಗೆ ಮಾತಾಡ್ತೀರಿ? ನೀವು ತಲೆಗೆ ಬಾಚ್ಕೊಂಡಾಗ ನೆಲದ ಮೇಲೆ ಎಲ್ಲ ಕೂದಲಿಗೆ ಬೀಳ್ತದಲ್ಲ, ಅವೆಲ್ಲ ತಗೊಂಬಂದ್ ಕೊಡಿ, ಈ ತರ ಒಳ್ಳೆ ಚೌಲಿಗೆ ಮಾಡ್ಕೊಡ್ತೀವಿ. ಓ, ನೀವ್ ಚೌರಿ ಮಾಡೋರಾ? ಅಯ್ಯೋ, ಈಗಿನ ಕಾಲದಲ್ಲೆಲ್ಲ ಬಾಸ್ ಕಟಪ್ಪ, ಯಾರ್ ತಾನೇ ಉದ್ದ ಕೂದಲು ಬಿಟ್ಕೋತಾರೆ? ಶ್ಯಾಮ ಐಸಿ ಬಾತ್ ಕರಿ. ನಾವು ಹಳ್ಳಿ ಕಡೆಗೆ ಹೋಗ್ತೀವಲ್ಲ, ಇಷ್ಟಿಷ್ಟು ಪುಡಿ ಕೂದಲನ್ನ ಫ್ರೀಗೆ ಕೊಟ್ಬಿಡ್ತಾರೆ, ಅವೆಲ್ಲ ಸೇರಿಸಿ ಚೌಲಿಗೆ ಮಾಡ್ಬಿಡ್ತೀವಿ. ಅಲ್ಲ, ನಾವ್ ಬಿಸಾಕೋ ಪುಡಿ ಕೂದಲನ್ನ ಹಿಡ್ಕೊಂಡು ವ್ಯಾಪಾರ ಮಾಡ್ತಿದ್ಯಲ್ಲ, ಇದ್ರಲ್ಲಿ ನಿನ್ ಜೀವನ ನಡೆಯುತ್ತಾ? ಏನ್ ಮಾಡೋದು ತಾಯಿ, ನಿಮ್ಮಂತವ್ರು ಫ್ರೀ ಆಗಿ ನಮ್ಗೆ ಪುಡಿ ಕೂದಲಿಗೆ ಕೊಡ್ತಾರೆ, ಅದನ್ನೆಲ್ಲ ಸೇರಿಸಿ ನಾವು ಕಷ್ಟಪಟ್ಟು ಈ ಚೌಲಿಗೆ ಮಾಡ್ತಾರೆ. ಒಂದು ಚೌಲಿಗೆ 200 ರೂಪಾಯಿಗೆ 300 ರೂಪಾಯಿಗೆ ಮಾರ್ತಾವ್. ಇದನ್ನ ಅನ್ಕೊಂಡು ಜೀವನ ಸಾಗಿಸೋದು ತುಂಬಾ ಕಷ್ಟ ಬಿಡು. ಹೌದು, ನಿನ್ ಮನೆಯವರೆಲ್ಲ ಏನ್ ಮಾಡ್ತಾರೆ? ಎಲ್ಲಿದ್ದಾರೆ ತಾಯಿ? ನಮ್ದಕ್ಕೆ ಒಬ್ಬರೇ ಇರೋದು, ನಮ್ದಕ್ಕೆ ಇನ್ನೂ ಸಾಧಿಗೆ ಆಗಿಲ್ಲ. ಅಲ್ಲ, ನಿಮ್ ಪೈಕಿ ತುಂಬಾ ಹುಡುಗಿಯರು ಇರ್ತಾರಲ್ಲ, ಯಾರನ್ನಾದ್ರೂ ಒಬ್ಬರನ್ನ ಕಟ್ಕೊಳಕ್ ತಾನೆ? ನಮ್ದಕ್ಕೆ ಯಾರು ಚೌಕರಿಗೆ ಕೊಡ್ತಾರೆ ಹೇಳಿ? ಅಲ್ಲ, ಈ ಚೌಕರಿಗೆ ಯಾರು? ನೌಕರಿನ? ಹೂ, ನಮ್ದು ಕಡೆ ಚೌಕರಿ ಹಿಂದೂ ಒಳಗೆ ಹೇಗೆ? ಅದು ಚೌಕರಿ ಹೆಸರು ಜಾತಿ ಉನ್ನಿಸಾ ಅಂತ, ತುಂಬಾ ಒಳ್ಳೆ ಹುಡುಗಿ. ಓ, ಮತ್ತೆ ಮುಖಗೆ ಪರ್ದೆ ಹಾಕೊಂಡು ಮುಖ ತೋರಿಸ್ತಾ ಹೊಟ್ಟ ಬಿಟ್ರು. ಆ ಚೌಕರಿ ನಮ್ಗೆ ಮುಖ ತೋರ್ಸಲ್ಲ, ನಿಮ್ಗೇನ್ ತೋರ್ಸ್ತಾರೆ? ಜಾತಿ ಉನಿಸಾಗೆ ಸಾಧಿಗೆ ಆಗಿದೆ. ಇಲ್ಲ, ಒಂಚೂರು ಆಗಿಲ್ಲ. ನಿನ್ನಂತ ಒಳ್ಳೆ ಹುಡುಗನೇ ಪಾಪ ಹುಡುಕ್ತಾ ಇದ್ರು. ಓ, ನಮ್ದಕ್ಕೆ ಕೇಳಿದ್ರೆ ಒಪ್ಕೋತಾರೆ ಸಾಧಿಗೆ. ಕೇಳ್ ನೋಡು, ಮೊದ್ಲಿಗೆ ಶಟಪ್ ರಾಸ್ಕಲ್ ಅಂತೆಲ್ಲ ಬೈತಾರೆ, ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಟಿ. ಆಮೇಲೆ ಅವ್ರ ಹಿಂದೆ ಬಿದ್ದು ಅವ್ರ ಮನ್ಸಿಗೆ ಖುಷಿ ಪಡಿಸ್ಬಿಡು, ಖಂಡಿತ ನಿನ್ನ ಮದ್ವೆ ಆಗ್ತಾರೆ. ಸರಿ ಸರಿ ಸರಿ, ಈಗ ಹೋಗ್ತದೆ, ಜಾತಿ ಉನಿಸಾಗೆ ಬಿಡಿಸ್ಕೊತದೆ. ಫೋನ್ ನಂಬರ್ ಕೊಟ್ಟೋಗು. ಇನ್ನವು ಬಾದ್ಮೆ ಪೂರ ಸತ್ ಮ್ಯಾತ್ ಜಾತಿ ಉನಿಸಾ. ಹೋಗು ಜಾಜಿ ಅವ್ರೆ, ನಿಮ್ಗೀಗ 7 ರಾಟೆ ಚನ್ನಿ ಕಾಟ ಶುರು ಆಗುತ್ತೆ.
ಓ ಚೋಕ್ರೆ ಚೋಕ್ರೆ, ನಮ್ದಕ್ಕೆ ನಿಮ್ಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಮಗನೇ ಇದರ ನಮ್ದು ಬುಡನ್ ಸಾಬ್ಗೆ ಅಂತಾರೆ. ಬೂಡ ಭದ್ರವಾಗಿದ್ಯಾ? ನಮ್ಗ್ ಗೊತ್ತು ಜಾಜಿ ಮುನಿಸ, ನಮ್ದಕ್ಕೆ ನಿಮ್ಮನ್ನ ನೋಡಿದ್ವಲ್ಲ ಪ್ಯಾರ್ಗೆ ಆಗ್ಬಿಟ್ಟೈತೆ. ಯಾರ? ನಿಮ್ದ ನೋಡ್ದಾಗ್ಲಿಂದ ನಮ್ಗೆ ಮೊಹಬತ್ಗೆ ಆಗ್ಬಿಟ್ಟೈತೆ. ನೀವ್ ಹೂಗೆ ಅಂದ್ರೆ ನಾವ್ ಶಾದಿಗೆ ಮಾಡ್ಕೊಬಿಡ್ತೀವಿ. ಇದೇ ಕಡೆ ಇನ್ನೊಂದ್ಸಲ ಈ ತರ ರೇಗ್ಸಿದ್ದೆ ಆದ್ರೆ ಸಿಗದ ತೋರಣ ಕಟ್ಬಿಡ್ತೀನಿ. Get out, you rascal. ಈ ಬುಡನ್ ಸಾಬ್ಗೆ ಗೊತ್ತು ಜಾಜಿ ಮುನಿಸ, ನೀವ್ ಹೀಗೆ ಬೈತೀರಾ ಅಂತ. ನೀವೇನೇ ಬೈದ್ರು ನಮ್ದಕ್ಕೆ ಬೇಜಾರಿಗೆ ಮಾಡ್ಕೊಳಕಿಲ್ಲ. ಓ ಜಾಜಿ ಮುನಿಸ, ಜಾಜಿ ಮುನಿಸ, कौन इस बगल में बात करे आपसे? ನಾನು ಚಂಪಾ, ನೀವು ಬುಡನ್ ಸಾಬ್ ತಾನೆ? ನಿಮ್ಗೆ ಹೇಳ್ದಾಗೆ ನಮ್ಗೆ ಜಾಜಿ ಮುನಿಸ ಬೈದ್ರು. ಬರೀ ಬೈದಿದ್ದೆ ಅಲ್ಲ, ನಮ್ಮನ್ನ ನೋಡಿ ನಾಚ್ಕೊಂಡು ಹೊಡೋಗ್ಬಿಟ್ರು. ಬಿಡ್ಬೇಡ, ಅವ್ರನ್ನ ಹಿಂಬಾಲಿಸು. ಅವ್ರು ನಿನ್ಗೆ ಒಲ್ದೇ ಹೊಲಿತಾರೆ, ನಿನ್ನ ಮದುವೆ ಆಗೇ ಆಗ್ತಾರೆ. ಆಲ್ ದಿ ಬೆಸ್ಟ್. ಬಿಡ್ತಾರೆ, ನಾವ್ ಬಿಡಕ್ಕಿಲ್ಲ, ಪಡಾಯಿಸ್ತಾರೆ. ಓ ಜಾಜಿ ಮುನಿಸ, Who are you stupid? ನಾವ್ ಸ್ಟುಪಿಡ್ಗೆಲ್ಲ ಬುಡನ್ ಸಾಬ್ಗೆ ಇದಾರೆ. ನನ್ನನ್ನು ಫಾಲೋ ಮಾಡ್ತಾ ಇದ್ಯಾ? ನಮ್ದಕ್ಕೆ ನಿಮ್ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. इसके मेरे साथ शादी करोगे? एक मिनट. ಹಲೋ, ಬಂದು ಬಿಡ್ಲಾ? ಇವನೇನೋ ಬುಡನ್ ಸಾಬ್ ಅಂತೆ, ನನ್ನ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾನೆ. 7ನೇ ಕ್ಲಾಸಲ್ಲಿ ಇದೀನಿ, ಬೇಗ ಬಂದ್ರು ಪ್ಲೀಸ್. ಮನೆಯವ್ರಿಗೆ ಪರ್ಮಿಷನ್ ತಗೊಳಕಾಗಿದೆ. ಶಾದಿಗೆ ದಿವಸ ನೀವು ಚೌಲಿಗೆ ಹಾಕೊಂಬಿಡಿ. ನೀವು ಶಾದಿಗೆ ದಿವಸ ಈ ಚೌಲಿ ಹಾಕೊಂಬಿಡಿ. ಅರೇ ತಮಾಷೆಗೆ ಮಾಡ್ತಾರೆ. ನಿಮ್ದಕ್ಕೆ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಪರ್ದೆಗೆ ತೆಗಿತಾರೆ. एक मिनट तेरा जी, घर के लोग आएंगे, पर्दे गिराएंगे. ಅದು ಬಿಡು ನೀನು, ಬಿಡು ನೀನು, ನೀನ್ ಬಿಡು. ಏನ್ ನಡೀತಾ ಇದೆ ಇಲ್ಲಿ? ನಮ್ಗೆ ಬುಡನ್ ಸಾಬ್ಗೆ ಅಂತಾರೆ. ಈ ಚೌಕ್ರಿ ಇಲ್ವಾ ಜಾಜಿ ಮುನಿಸ? ಜಾಜಿ ಮುನ್ನೀಸನ ನಿಮ್ದಕ್ಕೆ ಗೊತ್ತಿಲ್ಲ, ಈ ಜಾಜಿ ಮುನಿಸ ಮೇಲೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಕೈ ಬಿಡೋದಂದು, ಕೈ ಬಿಡು. ಏನಾರು ಮೈ ಮೇಲೆ ಜ್ಞಾನ ಇದೆಯಾ? ಏನ್ ಮಾತಾಡ್ತಾ ಇದ್ದೆ ನೀನು? ಬಿಡ ಕೈ, ಏನೋ ನಮ್ದಕ್ಕೆ ಮೇಲೆ ಆವಾಜ್ಗೆ ಹಾಕಿದ್ರಿ. ನಮ್ದಕ್ಕೆ ಸುದ್ದಿ ನಿಮ್ಗಿನ್ನೂ ಗೊತ್ತಿಲ್ಲ. ನಮ್ದಕ್ಕೆ ಮೇಲೆ ಆವಾಜ್ಗೆ ಏನಾದ್ರು ಹಾಕಿದ್ರೆ ಈ ಚೌಲಿಗೆ ತಗೊಂಡು ನಿಮ್ಗೆ ನೆಡಿ ಹಾಕ್ಬಿಡ್ತೀವಿ. ಜಾಜಿ ಮುನ್ನಿಸ ಆವು. ಏನ್ರಿ ನಿಮ್ದು ಸಮಾಚಾರ? ಇವ್ನ್ ಯಾವನು ಅಂತ ಗೊತ್ತಿಲ್ಲ ಕಣೋ. ನಮ್ದಕ್ಕೆ ಶಾದಿ ಕರೋ ಅಂತ ಹಿಂದೆ ಬಿದ್ದು ಪೀಡಿಸ್ತಾ ಇದ್ದಾನೆ. ಸೀದಾ ಮನೆಗೆ ಹೊಟ್ಟೋಗಿ ಬಿಡ್ತಾನ? ಅಲ್ಲಿಗೂ ಬಂದು ಪೀಡಿಸ್ತಾನೆ. ಈಗ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಜಾಜಕ್ಕೆ ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬಿಡಿ. ಆ ಬುಡನ್ ಸಾಬಿ ನಿಮ್ಮನ್ನ ಸಿಕ್ಕಾಪಟ್ಟು ಸುಂದ್ರಿ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾನೆ. ಟಾಕಿಂಗ್ ನಾನ್ಸೆನ್ಸ್. ಜಾಜಕ್ಕೆ ಸೆನ್ಸ್ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ನೀವು ಬುರ್ಕಾ ತೆಗೆದು ಒಂದು ಸತಿ ಅವನು ದಬಾಯಿಸಿ ಬುಡನ್ ಸಾಬಿ ಬುಡಾಕಿಕೊಂಡು ಓಡ್ಬಿಡ್ತಾನೆ. ಬೇರೆಯವ್ರಿಗೆ ನನ್ನ ಫೇಸ್ ಎಲ್ಲ ಗೊತ್ತಾಗ್ಬಿಟ್ರೆ? ಅಯ್ಯೋ, ಬೀಸೋ ದೊಣ್ಣೆ ತಪ್ಪಿದ್ರೆ ಸಾಕಾಗಿದೆ. ನೀವು ದಬಾಯಿಸ್ರಿ, ನಾವು ಕೂಡ ನಿಮ್ನ ನೋಡೋದಿಲ್ಲ. ಏಯ್ ಬಿಟ್ಲಾ, ಈ ಕಡೆ ಬರ. ಬುಡನ್ ಸಾಬಿ ಆವೋ. ಬೋಲೋ ಜಾಜಿ ಮುನಿಸ. ಆಕ್ಚುಲಿ ನಮ್ದಕ್ಕೆ ನಿಮ್ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ನೀವು ನಮ್ದಕ್ಕೆ ಶಾದಿ ಕರೋಗೆ? ಕಸಂತ ಮಾಡ್ಕೋತಾರೆ. ಎಲ್ಲಿ ತಮ್ಮ ಹೂಬ್ಸೂರ್ತಿಗೆ ಚಾರಾಗೆ ಸ್ವಲ್ಪ ತೋರಿಸ್ತೀರಿ? ಅರೆ ಅಲ್ಲ, ಇದು ಎಂಕೆಲ್ಲ ಗಂಟಿಕೆ ಇದೆ. ತೆಗೆ ಗಡ್ಡಾಗ ಎಲ್ಲ ಬಂದ್ಬಿಟ್ಟಿದೆ. ಅಲ್ಲ ಪರ್ವತಿಗಾರ್ ಶಾದಿ ಕರೋ. ಅದು ಬಿಟ್ಲಾ, ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇಮ್ಮಿಡಿಯೇಟ್ ಆಗಿ ಮನೆಗೆ ಆ ನಾಟಿ ವೈದ್ಯ ನಂಜಪ್ಪನ್ನ ಕರ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗತ್ತೆ. ಅಲ್ಲ, ಬುಳುಕ ಹಾಕೊಂಡು ಆಚೆ ಹೋಗೋದು ಯಾಕೆ? ಮನೆಗೆ ಬಂದು ಈ ಸಲ ಅಳೋದು ಯಾಕೆ? ಮಾನ್ವಾಗ ಮನೇಲೆ ಇರ್ಬೋದಾಗಿತ್ತಲ್ಲ ಅತ್ತೆ. ಎಲ್ಲೂ ಹೋಗ್ಬಾರ್ದು ಅಂತಾನೆ ದೇವ್ಳು ಮುಖನ ಈ ತರ ಮಾಡಿರೋದು. ಜಾಜಿ ಈಗ್ಲಾದ್ರೂ ನಿನ್ ಮುಖ ಸರಿ ಹೋಯ್ತಾ? ಇಲ್ಲ ಕಣೆ, ಹಾಗೇ ಇದೆ. ನೀನೇನೋ ಹೊಸ ಮಹಿಳಾ ಸಂಘಕ್ಕೆ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಅರ್ಜಿ ಹಾಕಿದ್ಯಂತೆ. ಆ ಲಿಸ್ಟ್ ಅಲ್ಲಿ ಫಸ್ಟ್ ನನ್ನೇನೆ ಇತ್ತು. ಆ ರಾಜೇಶ್ವರಿ ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ಲು?
ಆ ಜಾಜಿ ಹೆಂಗ್ಸಲ ಗಂಡ್ಸು ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡಿ ಅವಳೇನಾದ್ರೂ ಮಹಿಳಾ ಸಂಘಕ್ಕೆ ಬಂದ್ಬಿಟ್ರೆ ಅಲ್ಲಿರೋ ಮಹಿಳೆಗಳನ್ನೆಲ್ಲ ಕೆಡಿಸ್ಬಿಡ್ತಾಳೆ ಅಂದ್ಲು. ಆಗ್ಲೇ ಬುಡನ್ ಸಾಬ್ ಫೋನ್ ಮಾಡಿದ್ದ, ಜಾಜಿ ಅವರು ಹೆಂಗ್ಸಲ ಗಂಡ್ಸು ಅಂದ. ಚಂಪಾ ನೀನೇ ಹೇಗೆ ಬುಡನ್ ಸಾಬ ಗೊತ್ತು? ಅದು ಚೌರಿ ಮಾರೋದಕ್ಕೆ ಅಂತ ಮನೆ ಮುಂದೆ ಬಂದಿದ್ನಲ್ಲ, ಅತ್ತೆಯವ್ರಿಗೆ ಯಾವಾಗಾದ್ರೂ ಬೇಕಾಗುತ್ತೆ ಅಂತ ಫೋನ್ ನಂಬರ್ ಇಸ್ಕೊಂಡಿದ್ದೆ. ತಪ್ಪ? ಜಾಜಿ, ಹೇಗೂ ನಿನಗೆ ಗಡ್ಡ ಮೀಸೆ ಬಂದ್ಬಿಟ್ಟಿದೆ, ನೀನ್ ಹೆಂಗ್ಸು ಅಂತ ಪ್ರೂವ್ ಮಾಡ್ಬೇಕಾದ್ರೆ ಒಂದ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ. ಅಲ್ಲಿವರೆಗೂ ನಿನ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡೋದಿಲ್ವಂತೆ. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದ್ವಿ. ಅಂತ ದರಿದ್ರ ಮ್ಯಾಟ್ರ್ ಹೇಳೋದಕ್ಕೆ ಇಬ್ರು ನಮ್ಮನೆಯವ್ರಿಗೆ ಬಂದಿದಿರಲ್ಲ, ಶೇಮ್ ಆಗಲ್ವಾ? ಅಯ್ಯೋ ನಮ್ಗೆ ಬೈತೀರಾ? ಗಂಡಸ್ತರ ಗಡ್ಡ ಮೀಸೆ ಬಿಟ್ಟಿರೋದು ನೀವು. ಜಾಜಿ, ಆ ರಾಜೇಶ್ವರಿ ಏನ್ ಮಾಡಿದಾಳೆ ಗೊತ್ತಾ? ಗಡ್ಡ ಮೀಸೆ ಬಂದಿರೋ ನಿನ್ ಫೋಟೋನ ಮಹಿಳಾ ಸಂಘದಲ್ಲಿರೋ ಎಲ್ಲರಿಗೂ MMS ಮಾಡಿದಾಳೆ. ನನಗೂ ಒಂದ್ ಕಳ್ಸಿದಾಳೆ ನೋಡು. ಈ ಫೋಟೋ ಅವಳಿಗೆ ಸಿಕ್ತು? ಯಾರೋ ಮನೆ ಅವರೇ ಕಳಿಸಿರ್ಬೇಕು. ಈ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ರೆ ನೀನ್ ನಮ್ಮೇಲೆ ರೇಟ್ಯ. ಜಾಸ್ತಿ ಕೂಗಾಡ್ಬೇಡ, ನಿನ್ ಗಡ್ಡ ಮಿಸೆ ಇನ್ನು ಜಾಸ್ತಿ ಆಗೋಗ್ಬಿಡುತ್ತೆ. ಶ್ರೀ ನಾಟಿ ವೈದ್ಯ ನಂಜಪ್ಪ ಅವರೇ, ನೀವು ಮಾಡಿದ ಕೆಲಸದಿಂದ ನಮ್ಮ ಜಾಜತ್ಗೆ ಕೇಳಿ ನಾವು ಮಕ್ಕ ಕೂಗಿಸ್ಕೊತಾ ಇದೀವಿ ಕಣ್ರಿ. ನೀವು ಕಾರ್ ತಗೋಬೇಕು ಅನ್ನೋ ದುರಾಸೆಗೆ ನಮ್ಮ ಜಾಜಿ ಅವ್ರನ್ನ ಬಲಿಪಶು ಮಾಡ್ಬಿಟ್ರಲ್ರಿ. ನೋಡಿ, ಅವ್ರ ಮೀಸೆ ಗಡ್ಡಾಗೆ ಒಂದು ಗತಿ ಕಾಣಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾವಿಬ್ರು ಸೇರ್ಕೊಂಡು ನಿಮ್ಗೊಂದು ಗತಿ ಕಾಣಿಸ್ಬೇಕಾಗತ್ತೆ. ನಾನು ಕೊಟ್ಟು ದಂಡ ಕಾರಿಡದ ಕ್ರೀಮು ಈಗಾಗಲೇ ತನ್ನ ಕೆಲಸ ಶುರು ಮಾಡಿರ್ಬೋದಲ್ಲ? ಶುರು ಮಾಡಿದೆಪ್ಪ, ಚೆನ್ನಾಗಿ ಶುರು ಮಾಡಿದೆ ರೀ. ಗಂಡಸ್ರಿಗೂ ಅಷ್ಟು ಚೆನ್ನಾಗಿ ಗಡ್ಡ ಮೀಸೆ ಬರಲ್ಲ ಕಣ್ರಿ, ಹಂಗ್ ಬೆಳೆದ್ ಕೂತಿದೆ. ಅವ್ರ ಅವಮಾನ ತಾಳಕ್ಕಾಗಿರೋ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಮಸಾಲೆ ದೋಸೆ ತಿನ್ನೋದಕ್ಕೆ ದುಡ್ಡು ಯಾರಿಗೆ ಕೊಡ್ತಾರೆ? ನಿಮ್ಮ ತಾತನ? ನಮ್ ತಾತನ ವಿಷಯ ಕೊಡ್ಬಿಡಿ, ಅವ್ರಾಗ್ಲೇ ಗೋತಾಗಿದ್ದಾರೆ. ನೀವು ಗೋತ ಆಗಬಾರ್ದು ಅಂತಂದ್ರೆ ನಮ್ಮ ಜಾಜತ್ಗೆ ಗಡ್ಡ ಮೀಸೆಗೆ ಒಂದು ಗತಿ ಕಾಣಿಸಿ. ಅವ್ರನ್ನ ಕರೀರಿ. ಜಾಜತ್ಗೆ ಕಷ್ಟಪಟ್ಟು ನಾಟಿ ವೈದ್ಯ ನಂಜಪ್ಪನ್ನ ಎತ್ತಾಕೊಂಡ್ ಬಂದಿದೀವಿ, ನೀವು ಬನ್ನಿ. ಎಲ್ಲಿಮ್ಮ ಮುಖ ನೋಡೋಣ, ಸ್ವಲ್ಪ ಟವಲ್ ತೆಗೀರಿ. ಜಾಜತ್ಗೆ ನಿಮ್ ಮುಖ ಮೊದಲಿನ ತರ ನೀಟಾಗಿ ಆಗೋಗಿದೆ. ನಾನು ಕೊಟ್ಟ ಔಷಧಿ ಕೆಲಸ ಶುರು ಮಾಡಿದೆ. ನೋ, ನನ್ ಮುಖ ಹೀಗಾಗೋದಕ್ಕೆ ಕಾರಣ ಬೇರೆನೇ ಇದೆ. ಏನದು? ನಾನು ನೀಟಾಗಿ ಶೇವ್ ಮಾಡ್ಬಿಟ್ಟೆ, ಅದಕ್ಕೆ ನನ್ ಮುಖ ನೈಸ್ ರೋಡ್ ತರ ನೈಸ್ ಆಗ್ಬಿಡಿದೆ. ತಪ್ಪು ಮಾಡಿದ್ರಿ, ದೊಡ್ಡ ತಪ್ಪು ಮಾಡಿದ್ರಿ. ಬೆಳೆದಿರೋ ಗಡ್ಡಕ್ಕೆ ಬ್ಲೇಡ್ ಸೋಂಸಿ ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಸೋ ವಾಟ್? ಇನ್ಮೇಲಿಂದ ನಾನು ಮಹಿಳಾ ಸಂಘಕ್ಕೆ ಹೋಗ್ತೀನಿ, ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಸ್ಪೀಚ್ ಮಾಡ್ತೀನಿ, ಮಾಲ್ ಹೋಗ್ತೀನಿ, ಪಿಕ್ಚರ್ ನೋಡ್ತೀನಿ, ಎಲ್ಲ ಕಡೆ ಓಡಾಡ್ಕೊಂಡು ಬರ್ತೀನಿ. ಆದ್ರೆ ಬೆಳಿಗ್ಗೆನೆ ಗಡ್ಡ ಬಂದ್ಬಿಟ್ಟಿರ್ತಲ್ಲ. ಏನ್ ಹೇಳ್ತಾ ಇದೀರಾ? ಹೂನಮ್ಮ, ನೀನು ಗಡ್ಡಕ್ಕೆ ಬ್ಲೇಡ್ ಸೋಂಕಿರೋದ್ರಿಂದ ಜೀವನ ಪರ್ಯಂತ ಗಡ್ಡ ಬರ್ತಾನೆ ಇರುತ್ತೆ. ನೀನು ಗಂಡಸರ ತರ ಗಡ್ಡನ ಬೋಳಿಸ್ತಾನೇ ಇರ್ಬೇಕಾಗುತ್ತೆ. ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ